ಸಿಎಂ ಪಟ್ಟಕ್ಕೆ 142 ಆಕಾಂಕ್ಷಿಗಳು. ಸಿಎಂ ಸ್ಫೋಟ. ಒಂದ್ ನಿಮಿಷ ಕೈಂಡ್ಲಿ ಸ್ಟಾಪ್. 142 ಆಕಾಂಕ್ಷಿಗಳಿದ್ದಾರೆ ಅಂತ ಸಿಎಂ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಪಟ್ಟದ ಆಸೆಗೆ ಪರೋಕ್ಷವಾಗಿ ಗುದ್ದು ಕೊಟ್ಟರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ತೆರಳುವ ಮುನ್ನ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಇದು. ಸಿಎಂ ಕುರ್ಚಿಗೆ 142 ಮಂದಿ ಆಕಾಂಕ್ಷಿಗಳಿದ್ದಾರೆ ಅಂತ. ಇದೇ ವೇಳೆ ಸಂಪುಟ ಪುನಾರಚನೆಯ ಸುಳಿವನ್ನ ಕೂಡ ನೀಡಿದ್ದಾರೆ ಸಿಎಂ. ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಯಾರು ಆಕಾಂಕ್ಷಿಗಳು? ನಮ್ಮಲ್ಲಿ 142 ಜನ MLA-ಗಳಿದ್ದಾರೆ. 142 ಜನ MLA-ಗಳು ಆಕಾಂಕ್ಷಿಗಳು. ದೇ ಆರ್ ಡಿಸರ್ವ್ಡ್, ಎಲಿಜಿಬಲ್. ನಿನ್ನೆ ಡಿಸಿಎಂ ಕೂಡ ಭೇಟಿಯಾಗಿದ್ರು ಸರ್ ಖರ್ಗೆ ಸಾಹೇಬ್ ಟೈಮ್ ಆಗಿ. ನಾನು ಹೋಗ್ಬೇಕು. ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು.